ನನ್ನ ಹೆಸರು ಶೋಭಿತ್. ನಾನು 3ನೇ ತರಗತಿ ಓದುತ್ತಾ ಇದ್ದೇನೆ. ನನ್ನ ಶಾಲೆ ನಾನು ಶಿವರಾತ್ರಿ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇಂದು ಶಿವ ಪಾರ್ವತಿಯ ಮದುವೆಯಾಗುವ ದಿವಸವಾಗಿದೆ. ಇಂದು ಪರ್ವತ ಮಂಥನ ನಡೆದಿದ ದಿವಸವಾಗಿದೆ. ಪರ್ವತ ಮಂಥನದಲ್ಲಿ ಅಮೃತ ಮತ್ತೆ ಕೊನೆಗೆ ವಿಷ ಬಂದಿತು. ಆಗ ಆ ವಿಷವು ಶಿವವು ಕೊಂಡಿದ್ದರು. ಆ ವಿಷ ಕೊಂಡಿದ್ದ ಕೂಡಲೇ ಹಾವು ಬಂದು ಅವರ ಕೊರಳಿಗೆ ಸುತ್ತಿಕೊಂಡಿತು. ಏಕೆಂದರೆ ಅವರ ಮೈಯಲ್ಲಿ ಹರಡಿದರೆ ಅವರು ಸಾಯಬಹುದು ಎಂದು ಹಾವು ಕೊರಳಿಗೆ ಬಂದು ಸುತ್ತಿಕೊಳ್ಳಿತು. ಅಂದು ಜಾಗರಣೆ ಏಕೆ ಮಾಡುತ್ತಾರೆಂದರೆ ವಿಷ ಕೊಂಡವರು ಮಲಗಿಕೊಂಡರೆ ಸಾಯಬಹುದು ಎಂದು ಜಾಗರಣೆ ಮಾಡುತ್ತಾರೆ. ಒಂದು ದಿನ ಪಾರ್ವತಿಯು ಶಿವನ ಪೂಜೆ ಮಾಡುವಾಗ ಬ್ರಹ್ಮದೇವತೆ ಇರುತ್ತಾರಲ್ಲ, ಪ್ರೀತಿಯ ದೇವರ ಮನ್ಮಥ ಅನ್ನು ಕರೆದು ಹೀಗೆ ಹೇಳುತ್ತಾರೆ, ನೀನು ಶಿವನ ಮೇಲೆ ಪ್ರೀತಿಯ ಬಾಣವನ್ನು ಬಿಡು. ಆಗ ಶಿವ ಪಾರ್ವತಿಯನ್ನು ಪ್ರೀತಿಸಲು ತೊಡಗುತ್ತಾರೆ. ಆಗ ಮನ್ಮಥ ಪ್ರೀತಿಯ ದೇವರು ತನ್ನ ಪತ್ನಿಯನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗುತ್ತಾರೆ. ಅಲ್ಲಿ ಶಿವ ಧ್ಯಾನ ಮಾಡುತ್ತಾ ಕುಳಿತುಕೊಂಡಿರುತ್ತಾರೆ. ಭಂಗ ಹೇಗೆ ತರಲಿ, ನನ್ನ ಕಾರ್ಯವನ್ನು ನಾನು ಹೇಗೆ ಮಾಡಲಿ ಎಂದು ಯೋಚಿಸುತ್ತಾ ಪ್ರೀತಿಯ ದೇವರು ತನ್ನ ಬಾಣನ್ನು ತೆಗೆದು ಶಿವನ ಮೇಲೆ ಪ್ರಹಾರ ಮಾಡುತ್ತಾರೆ. ಆ ಪ್ರಹಾರದಿಂದ ಶಿವನಿಗೆ ಕೋಪ ಬರುತ್ತದೆ. ಆ ಕೋಪವು 3ನೇ ಕಣ್ಣು ತೆಗೆದು ಪ್ರೀತಿಯ ದೇವರನ್ನು ಸುಟ್ಟು ಬಿಡುತ್ತಾರೆ. ಆಗ ಯಾವ ದೇವರನ್ನು ಮದುವೆ ಆಗುವಾಗ ಪೂಜೆ ಧ್ಯಾನ ಮಾಡಬೇಕೆಂದು. ಆಗ ಒಂದು ದಿನ ಧ್ಯಾನ ಮಾಡುವಾಗ ಶಿವ ದೇವರು ಅವರು ಪಾರ್ವತಿಯ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಅವರು ತನ್ನ ನಿಜವಾದ ರೂಪದಲ್ಲಿ ಹೋಗಿದರೆ ತಿಳಿದುಕೊಳ್ಳುತ್ತಾಳೆ ಪಾರ್ವತಿ ಎಂದು ಋಷಿಯಾಗಿ ಹೋಗುತ್ತಾರೆ. ಯಾಕೆ ನೀನು ಶಿವನನ್ನು ಇಟ್ಟು ಘೋರವಾಗಿ ಏಕೆ ತಪಸ್ಸು ಮಾಡುತ್ತಿದ್ದೀಯಾ? ಶಿವ ಮೋಸಗಾರ, ಸುಳ್ಳುಗಾರ, ಶಿವನನ್ನು ನಂಬಬೇಡ ಎಂದರೂ ಕೂಡ ಆ ಪಾರ್ವತಿಯು ಧ್ಯಾನ ಮಾಡುತ್ತಾರೆ. ಆ ಪರೀಕ್ಷೆ ಪಾರ್ವತಿಗೆ ಬಹಳ ಇಷ್ಟವಾಯಿತು. ಹೀಗೆ ಅವರು ಮದುವೆ ಮಾಡಿಕೊಳ್ಳುತ್ತಾರೆ. ಮದುವೆ ಮಾಡಿದ ಕೂಡಲೇ ತಾರಕಾಸುರ ಎಂಬ ಅಸುರನು ಶಿವನ ಪುತ್ರನಿಂದಲೇ ಸಾಯಬಹುದು ಎಂದು ದೇವರು ಹೇಳುತ್ತಾರೆ. ಆಗ ಮದುವೆಯಾದ ಕೂಡಲೇ ಷಣ್ಮುಖ ಎಂಬ ಮಗ ಹುಟ್ಟುತ್ತಾನೆ. ಷಣ್ಮುಖ ಏಕೆ ಹೆಸರು ಬಂದಿತೆಂದರೆ ಅವರ ಮುಖ 6 ಇರುತ್ತವೆ. ಅದಕ್ಕೆ ಅವರ ಹೆಸರು ಷಣ್ಮುಖ ಬಂತು. ಷಣ್ಮುಖ ಅವರನ್ನು ವಧೆ ಮಾಡಬಹುದು ಎಂದಿದ ದೇವರು ವಧೆ ಮಾಡುತ್ತಾರೆ ಷಣ್ಮುಖ ಅವರು. ಮತ್ತೆ ಇನ್ನೊಬ್ಬರು ಮಗ ಯಾರೆಂದರೆ ಅವರೇ ನಮ್ಮ ಗಣಪ. ಅವರು ಕರಳಿಂದ ಹುಟ್ಟಿರಲಿಲ್ಲ, ಅವರು ಮಣ್ಣಿನಿಂದ ಹುಟ್ಟಿದ ದೇವರು. ಅವರು ಒಂದು ದಿನ ಪಾರ್ವತಿಯು ಪೂಜೆ ಮೈ ತೊಳೆದುಕೊಳ್ಳುವಾಗ ಮಣ್ಣಿರುತ್ತದಲ್ಲ, ಆ ಮಣ್ಣಿನಿಂದ ತಯಾರಾಗಿದ ನಮ್ಮ ಗಣಪ. ಇಷ್ಟು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.